ಗುರುಗಳೇ, 6 ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡ್ರಿ. ಇನ್ನುಳಿದಂತಹ 6 ರಾಶಿಗಳ ಫಲಾನುಫಲ, ಮೊದಲಿಗೆ ತುಲಾ ರಾಶಿಯವರ ಭವಿಷ್ಯ ಹೇಗಿದೆ? ಸಾಧಾರಣವಾಗಿ ತುಲಾರಾಶಿ ಅಂದ್ರೇನೆ ತಕ್ಕಡಿಲ್ ತೂಗು ಅಂತ ಕರಿತೀವಿ. ಶನಿಯ ಉಚ್ಚ ಸ್ಥಾನದ ಮನೆ ಅಂತೆ. ಆ ಸ್ಥಳನೇ ಶನಿಗೆ ಬಹಳ ಇಷ್ಟವಾದ ಜಾಗ. ಅವನು ಜಡ್ಜ್ಮೆಂಟ್ ಚೆನ್ನಾಗಿ ಕೊಡ್ತಾನೆ. ಸೊ ತುಲಾರಾಶಿಯವ್ರನ್ನ ಏನಾದರೂ ಜಡ್ಜ್ಮೆಂಟ್ ಕೇಳಬೇಕು ಅಂದರೆ ತುಲಾರಾಶಿಯವ್ರನ್ನ ಕೇಳ್ಬೋದು. ಕರೆಕ್ಟಾಗಿ ನಿಂಗೆ ಜಡ್ಜ್ಮೆಂಟ್ ಕೊಡ್ತಾರೆ. ಆ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕಾಲು ನೋವುಗಳು, ಕೀಳು ನೋವುಗಳು ಜಾಸ್ತಿ ಇಂಪಾರ್ಟೆಂಟು. ಜಾಯಿಂಟ್ಸ್ ಪೈನ್ಸ್ ಕರಿತೀವಿ. ಆಮೇಲೆ ಹೊರಗಡೆ ಹೋಗಿ ಬರ್ತಕ್ಕಂಥ ಯಾತ್ರೆಗಳು ಅಥವಾ ನೀರಿನಿಂದ ಇನ್ಫೆಕ್ಷನ್ಸು, ಹೊರಗಡೆ ಯಾತ್ರೆ ಮಾಡಿದ್ರೆ ಬ್ರೀದಿಂಗ್ ಇರತಕ್ಕಂಥ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಜಾಗ್ರತೆ ಅಂತ ಹೇಳ್ತೀವಿ. ಅದು ಹೆಂಗಸಾದ್ರಿ ಗಂಡಸಾಗ್ಲಿ. ಚಿಕ್ಕ ಮಕ್ಕಳಿಗಂತೂ ಮೂಗು ಕಟ್ಕೊಳ್ಳೋದು, ಸೈನಸ್ಸು, ಕಣ್ಣು ಬಗ್ಗೆ ಈ ಮೂರೂ ಇಂಪಾರ್ಟೆಂಟಾಗಿ ನೋಡ್ಕೋಬೇಕು. ಅಂದರೆ ಏನು ಹೇಳುತ್ತೆ, ತ್ರಿನಂದ್ರ ಅಂತ ಕರಿತೀವಿ ಈ ಜಾಗ. ಸೊ ಆ ಜಾಗಕ್ಕೆ ಯಾವತ್ತು ತುಲಾರಾಶಿಯವರು ಜಾಗ್ರತೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ, ತುಂಬ ವಯಸ್ಸಾದವ್ರಿಗೂ ಭಾಳ ಮುಖ್ಯವಾಗಿ ನೋಡ್ಕೋಬೇಕೇನಂದರೆ ಮೂಗು ನೋಡ್ಕೊಳ್ಳಿ, ಮೂಗು ಕಟ್ಕೋಬೋದು. ಅಕಸ್ಮಾತ್ ಕಣ್ಣುಗಳೇನಾದರೂ ಪೂರ್ತಿಯಾಗಿ ನಿಮಗೆ ಸೈನಸ್ ಪ್ರಾಬ್ಲಮ್, ತಲೆನೋವುಗಳು, ಹಾಫ್ ಹೆಡ್ ಬ್ರೈನ್ ಅಂಥದ್ದು ಇದೆಲ್ಲ ಇರುತ್ತಲ್ಲ, ಇದೆಲ್ಲ ಅವ್ರಿಗೆ ಸಮಾಧಾನ. ಆಮೇಲೆ ನೀವುಗಳೇನು ಅಂದರೆ ಯಾವ ಕಾಲಕ್ಕೂ ಸ್ನಾನಗಳನ್ನ ತುಂಬ ಹೊತ್ತು ನೀರಲ್ಲಿ ಇರತಕ್ಕಂಥವ್ರಿಗೆ ಜಾಗ್ರತೆ. ಅಂದರೆ ನೀವು ಸ್ವಿಮ್ಮಿಂಗ್ ಆದರೂ ಹೋಗಿ, ಈ ಥರ ಯಾವ್ದಾದ್ರು ತುಲಾರಾಶಿಯವರದ್ದು ನೀರುಗಳ ಹತ್ರ ಇದ್ದರೆ, ತಂಡೀಲಿರೋರಾಗಲಿ, ಫಾಲ್ಸ್ಗಳ ಹತ್ರ ಹೋಗೋರಾಗಲಿ, ಅಥವಾ ಈಗೆಲ್ಲೋ ಈಜಕ್ಕೆ ಸಮುದ್ರಕ್ಕೆ ಹೋಗ್ತೀವಿ ಅಂದರೆ ಟೂರಿಸ್ಟ್ ಥರ ಇರ್ತೀರ, ಅಂಥವರೆಲ್ಲ ನೀರ ಹತ್ರ ಜಾಗ್ರತೆ ಬಹಳ ಮುಖ್ಯವಾಗಿರೋದು. ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಏನು ಅಂದರೆ ಬಹಳ ಮುಖ್ಯವಾಗಿರೋದು ಅಂದರೆ, ನೀವು ನಿಮ್ಮ ತಂದೆಯನ್ನು ಸ್ಮರಣೆ ಮಾಡಿಕೊಂಡು ಚೆನ್ನಾಗಿ ಸ್ಮರಣೆ ಮಾಡ್ಕೊಳ್ಳಿ. ಅಂದರೆ ಪಿತೃಕಾರ್ಯವನ್ನು ಚೆನ್ನಾಗಿ ಮಾಡಿ, ತಂದೆಗಳ ಹತ್ರ ಭಾಳ ಹುಷಾರಾಗ್ತಕ್ಕಂಥದ್ದು. ಅಂದರೆ ಇವತ್ತು ತಂದೆಗಳ ಹತ್ರ ಯಾರು ತುಂಬ ಪ್ರೀತಿಯಾಗಿರ್ತಾರೆ, ಆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗಾಗಲಿ ಅಥವಾ ಗಂಡು ಮಕ್ಕಳಿಂದ ತಾಯಿಂದ್ರ ಜೊತೆಗಾಗಲಿ, ಸೊ ಏನು ತಂದೆ ಹತ್ರ ಇರ್ತಕ್ಕಂಥದ್ದು ಜಾಗ್ರತೆ. ತಂದೆಗೆ ಹಾರ್ಟ್ ಬಗ್ಗೆ ಗಮನ ಇರಬೇಕು. ಸೊ ಆ ರಾಹು ತುಲಾಲ್ ಬಂದರೆ ನಿಮ್ಮ ತಂದೆ ಅಂದ್ರೆ ನಮ್ಮ ಆರೋಗ್ಯ ನೋಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ಆಮೇಲೆ ನೀವು ಮನೆಗಳಲ್ಲಿದ್ದರೆ ಜಾರ್ಕೆ ಜಾಗ, ಬಾತ್ರೂಮು, ಮೆಟ್ಲುಗಳ ನೀರು, ಇಂಥದ್ದೆಲ್ಲ ತುಲಾರಾಶಿಯವರು ಜಾಗ್ರತೆ, ನಿಧಾನ ಓಡಾಡಿ, ಯಾವ ಕಾಲಕ್ಕೂ ಆತರ ಪಡಬೇಡಿ. ಅಡುಗೆಗಳು ಮಾಡಬೇಕಾದ್ರೆ ಹೆಂಗಸರ ಅಕಸ್ಮಾತ್ ಇದ್ದರೆ, ಗಂಡಸರು ಅಕಸ್ಮಾತ್ ಆದರೆ, ಹೋಟ್ಲಲ್ಲಿ ಕೆಲಸ ಮಾಡೋರಾದ್ರೆ ಬಟ್ಟೆಗಳ ಜಾಗ್ರತೆ. ಸೊ ಸುಡೋ ಅವಕಾಶಗಳು, ಬೆಂಕಿ ಅಪಘಾತಗಳು ಅಂತ ಕರಿತೀವಿ. ಸೊ ಮನೆ ಒಳಗೂ ಅಷ್ಟೇ ತುಲಾರಾಶಿಯವರು, ನಿಮ್ಮ ಅಕಸ್ಮಾತ್ ಒಬ್ಬರೇ ಜೀವನ ಮಾಡ್ತಿದ್ರೆ ಅಂಥವರೆಲ್ಲ ಬೆಂಕಿ ಅಪಘಾತಗಳು, ಜಾಗ್ರತೆ, ಹುಷಾರ್. ಸೊ ಇದಕ್ಕೆಲ್ಲ ತುಲಾರಾಶಿಯಲ್ಲಿ ಸಪ್ತಮಾತ್ರಿಕೆಯರ ಸ್ಮರಣೆಯನ್ನು ಬಹಳ ಇಂಪಾರ್ಟೆಂಟಾಗಿ ಮಾಡಬೇಕಾದ್ರೆ, ನೀವು ಅಕಸ್ಮಾತ್ ಬೆಟ್ಟಗಳ ಹತ್ರ ಇದ್ದರೆ, ಯಾರಾದರೂ ಬೆಟ್ಟಗಳ ಹತ್ರ ಇದ್ದರೆ ಲ್ಯಾಂಡ್ ಸ್ಲೈಡ್ಸ್ ಅಂತೂ ಕರಿತೀವಿ. ಸೊ ನೀವೇನು ಅಂದರೆ ಹುಷಾರಾಗಿ ಹಳೆ ಮನೆ ಶೀಟು ಆ ಥರದ್ದು ಏನಾದಿದೆ ರಿಪೇರಿಗಳು ಮಾಡಿಸ್ಕೊಂಬಿಡಿ. ನಿಮ್ಮ ಮನೆ ಸ್ವಂತದ ಅಕಸ್ಮಾತ್ ತುಲಾರಾಶಿಯಲ್ಲಾಗಿದ್ದರೆ ಸಪ್ತಮಾತ್ರಿಕೆಯ ಸ್ಮರಣೆ ಚೆನ್ನಾಗಿ ಮಾಡ್ಕೋಬೇಕು. ಖಂಡಿತವಾಗ್ಲೂ ಕೂಡ.